ಎಮ್ ಡ್ರೋನ್ ಅಂದ್ರೆ ಯಾವ ಕಂಪ್ನಿ ಸರ್ ಇದು? ಆ ಕಡೆ ಎಲ್ಲ ಯಾರೋ ಡ್ರೋನ್ ಪ್ರತಾಪ್ ಅವ್ರದ್ದು ಅಂತ ಇದ್ರಲ್ಲ, ಆ ಕಂಪ್ನಿದ? ಓಕೆ ಓಕೆ. ಬಟ್ ಮಣ್ಣಿಗೆ ಎಫೆಕ್ಟ್ ಆಗೋದಿಲ್ವಾ? ಸಾವಯವ ಕೆಮಿಕಲ್ ಅಲ್ಲ, ಮಣ್ಣಿಗೆ ಎಫೆಕ್ಟ್ ಆಗೋದಿಲ್ಲ. ನಿನ್ಗೆ ಯಾರು ಹೇಳಿದ್ದು ಪ್ರತಾಪ್ ಮಾಡಿದ್ದು ಅಂತ? ಮಾಡಿದರೆ ಅದು ನಿಮ್ಮ ಅನುಕೂಲವಾಗಿದೆ. ಯಾವಾಗ ಅದನ್ನು ಎಚ್ಚರಿಕೆಯಿಂದ ಜಾಗೃತಿಯಿಂದ ಬರುತ್ತಾ ಸೊ ಅದರ ಬಗ್ಗೆ ಮುಂದೆ ಜಾಗೃತಿಯ ಮೂಡಿಸುತ್ತೇವೆ ಅಂತ ಈ ಕಾರ್ಯಕ್ರಮದ ಒಂದು ಭಾಗವನ್ನು ನಾನು ನಿಮಗೆ ಬರೆದಿದ್ದೇನೆ. ಸೊ ನೇರವಾಗಿ ನಮಗೆ ಬರ್ಬೇಕಂತ ಹೇಳಿದ್ರೆ ಬ್ಯಾಂಕಿನ ಎಲ್ಲ ಸ್ಕೀಮರ್ನ ಒಂದು ಗಂಟೆಗೆ ನಾನು ನೇರವಾಗಿ ಕರೆಕ್ಟ್ ಸೇವ್ ಮೆಸೇಜ್ಗೆ ಮೊದಲು ನಾನು ಎಲ್ಲರಿಗೂ ಕೇಂದ್ರ ಸರ್ಕಾರದಿಂದ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳಿ ಒಂದು ಉತ್ಪನ್ನಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಬ್ಯಾಂಕಿಂಗ್ ಸ್ಕೀಮ್ ನಲ್ಲಿ ಕೂಡ ಅದಕ್ಕೆ ಹೆಚ್ಚಿನ ಸಾಲ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಆದರೆ ನೀವು ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡೋದಾದ್ರೆ ಅದಕ್ಕೆ ನಿಮಗೆ ಒಂದು ಜಿಲ್ಲೆ ಒಂದು ಘಟಕದ ಉತ್ಪನ್ನನೇ ಆಗಬೇಕು ಅಂತ ಇಲ್ಲ. ಅದಕ್ಕೆ
ಯಾರಾದ್ರು ಬೇಕು ಇದು ಕೆ ಜಿ ಲೆಕ್ಕ ಕೊಡ್ತೀರಾ ಕೊಡ್ತೀರಾ ಕೆಜಿಗೆ 800 ರೂಪಾಯಿ. ಒಂದು ಎಕರೆಗೆ ಎಷ್ಟಾಗ್ತದೆ? 10 kg ಹಾಕ್ಬೇಕು ಆಗಲ್ಲ, ಬರೀ ಡಿಕಂಪೋಸ್ ಮಾಡಾಕ ಗೊಬ್ಬರ ಡಿಕಂಪೋಸ್ ಮಾಡೋದಕ್ಕೆ. ಓಕೆ, ಈಗ 10x10 ಒಂದು ತುಟ್ಟಿ ಇದೆ ಅಂದರೆ 1 kg ಹಾಕ್ಬೋದು. 1 kg ಹಾಕ್ಬೇಕು ಸರ್. 2.5 ತಿಂಗಳು 2 ತಿಂಗಳು 3 ತಿಂಗಳಿಗೆಲ್ಲ ಬಂದ್ಬಿಡುತ್ತೆ. ಇದೇ ಮರಿಗಳಾಗ್ತಾ ಇರುತ್ತಾ ಎಲ್ಲ ಅದೇ ಪೂರ್ತಿ 1 ವರ್ಷ 2 ವರ್ಷದಲ್ಲಿ ಟ್ರಿಪಲ್ 50% 60% ಜಾಸ್ತಿ ಆಯ್ತದೆ. ಹುಳ ವಾರಂಟಿ ಏನಾದ್ರು ಇರುತ್ತೆ ಸರ್ ಇದು? ವಾರಂಟಿ ಬರುತ್ತೆ ಸರ್. ಯುವಿ ವಾರಂಟಿ ಬರುತ್ತೆ. ಓಕೆ, ಎಷ್ಟು ವರ್ಷ ತನಕ ಯೂಸ್ ಮಾಡ್ಬೋದು? 6 ಹಾಕಿದ್ರೆ ಒಂದ್ಸಲ ಸರ್ ಇದು ಹಾಕಿದ್ರೆ ಫಸ್ಟ್ ಕ್ವಾಲಿಟಿ ಬರುತ್ತೆ. ನಿಮ್ಗೆ 5 ವರ್ಷ ಬಿಸಿಲು ವಾರಂಟಿ ಬರುತ್ತೆ. ಬಾಳಿಕೆ 10 ರಿಂದ 12 ವರ್ಷ ಬರುತ್ತೆ. 12 ವರ್ಷ. ಇದಕ್ಕೆ ಸಬ್ಸಿಡಿ ಆ ಥರ ಏನಾದರೂ ಇದೆಯಾ? ಸಬ್ಸಿಡಿ ತೋಟಗಾರಿ ಇಲಾಖೆಯಿಂದ ಸಿಗುತ್ತೆ ಸರ್. ತೋಟಗಾರಿ ಇಲಾಖೆಯಿಂದ ಸಬ್ಸಿಡಿ ಸಿಗುತ್ತೆ. ಓಕೆ, ಎಷ್ಟು ಪರ್ಸೆಂಟ್ ಅಂತ ಸಿಗುತ್ತೆ? ಅದು ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಸರ್. 4500 ಕ್ಯೂಬಿಕ್ ಮೀಟರ್ಗೆ 3 lakh rupees ಇಂದ 5 lakh rupees ಸಿಗುತ್ತೆ. ಡಿಪೆಂಡಿಂಗ್ ಆನ್ 3 lakh, 4 lakh, 5 lakh. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ 4500 ಕ್ಯೂಬಿಕ್ ಮೀಟರ್ 3 lakh, 4 lakh, 5 lakh. ಅಂದರೆ 4000 ಕ್ಯೂಬಿಕ್ ಮೀಟರ್ ಅಂದರೆ ಎಷ್ಟು ಅಡಿಗೆ ಬರ್ಬೋದು? 120 ಅಡಿ 120 ಅಡಿ ಬರ್ತದೆ. 120 ಅಡಿ 120 ಅಡಿ ಡೆಪ್ತ್ 10 ಅಡಿ. ಏನ್ ತಗೊಂಡೆ ಬಾಯ್ಲಿ? ಏನ್ ನೋಡಿದೆ ಇಲ್ಲಿ? ಏನ್ ನೋಡಿದೆ ಬಾಯ್ಲಿ? ಅಗ್ರಿಕಲ್ಚರ್ ನಡೆಸಿ ಪೇಪರ್ಸ್ ಕಲೆಕ್ಟ್ ಮಾಡಿ ಏನ್ ಮಾಡ್ತೀರಾ? ಏನ್ ತಿಳ್ಕೊಂಡ್ರೆ ಹೇಳ್ಬೇಕಲ್ಲ. ಏನ್ ಓದ್ತೀಯಾ? ಏನ್ ಮಾಡ್ತೀಯ? ಬಾ ಓದ್ಬಿಟ್ಟು. ಈ ಕೊತ್ತಂಬರಿ ಪಾಟಲ್ ಬೆಳೆದಿದ್ದೀರಲ್ಲ, ಮನೇಲಿ ಪಾಟಲ್ ಬೆಳ್ಕೊಬೋದಾ? ಜಾಸ್ತಿ ಈ ಥರ ನೀರು ನಿಲ್ಬಾರ್ದು. ಈ ತರ ಇದ್ರೆ ಬೆಳ್ಕೋಬಹುದು. ಸರ್, ಇದು ನೀರಿನ ತೊಟ್ಟಿಗೆ ಅಲ್ವಾ? ಇದು ಸರ್ ಹೊಟ್ಟೆಗೆ ಹಾಕೋದು, ಕೃಷಿ ಹಾಕೋದೆಲ್ಲ ನೀರಿನ ತೊಟ್ಟಿ ಅಂದ್ರೆ ಮೀನ್ ಸಾಕಣೆ ಮಾಡೋದಕ್ಕೆಲ್ಲ. ಎಷ್ಟು ವರ್ಷ ವಾರಂಟಿ ಇರುತ್ತೆ ಸರ್? ಇದು 2 ರಿಂದ 3 ವರ್ಷ ವಾರಂಟಿ ಇರುತ್ತೆ. 500 ಮೈಕ್ರೋ ಅಂತ ಹೇಳ್ಬಿಟ್ಟು ಓಕೆ, ಆಲ್ಮೋಸ್ಟ್ 5 years ವಾರಂಟಿ ಕೊಡ್ತೀನಿ. 5 years. 5 years ನಿಮಗೆ ಬಾಳಿಕೆ ಬಂದು ಮಿನಿಮಮ್ 8 to 10 years ಬರುತ್ತೆ ಸರ್. ಓಕೆ, 8 to 10 years ಇರುತ್ತೆ. ಸಬ್ಸಿಡಿ ಎಷ್ಟು ಪರ್ಸೆಂಟ್ ಸಿಗುತ್ತೆ ಸರ್? at present ಈಗ ಸೆಂಟ್ರಲ್ ಇಂದ ಬಿಟ್ಟಿದ್ದಾರೆ 50%. 50%. ಇದು ಸ್ಕ್ವೇರ್ ಫೀಟ್ ಲೆಕ್ಕ ಅಲ್ಲ ಈಗ? ಸ್ಕ್ವೇರ್ ಮೀಟರ್ ಸರ್. ಇದು ಎಷ್ಟು ಸ್ಕ್ವೇರ್ ಮೀಟ್ರಾ? ಸ್ಕ್ವೇರ್ ಮೀಟರ್ ಎಷ್ಟು ಸರ್ ಸ್ಕ್ವೇರ್ ಮೀಟ್ರ್? 105 ರೂಪಾಯಿ. 105 ರೂಪಾಯಿ ಆಗುತ್ತೆ. ಓಕೆ, 50% ಸಬ್ಸಿಡಿ ಬರುತ್ತೆ. ಅಂದರೆ ಪರ್ಚೇಸಿಂಗ್ ಟೈಮಲ್ಲಿ ಸಿಗುತ್ತಾ ಇಲ್ಲ ಪರ್ಚೇಸ್ ಮಾಡಾದ್ಮೇಲೆ ಗೌರ್ಮೆಂಟಿಂದ? ಅದಾದ್ಮೇಲೆ ನಿಮಗೆ ಬಿಲ್ಸ್ ಸಬ್ಸಿಡಿ ಅವ್ರ ಅಕೌಂಟ್ ಹಾಕ್ತಾರೆ. ಗೌರ್ಮೆಂಟಿಂದ ಹಾಕೊಂಡು. ಈಗ ಏನು ಸ್ಟೇಟ್ ಬಿಟ್ಟಿದ್ದಾರಂತೆ, ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದರೆ ಏನಾಗುತ್ತೆ? ಓಕೆ, ಡೆಲಿವರಿ ಎಲ್ಲ ನಿಮ್ಮದೇ ಇರುತ್ತೆ? ಇಲ್ವೇ ನಮ್ದು ಬಂದು ತಗೊಂಡು ಹೋಗ್ಬೇಕು. ಕೋಲಾರ ಅಲ್ಲ ನಿಮ್ಮದು? ಎಲ್ಲ ನಮಗೆ ದೂರ ಇತ್ತಂದ್ರೆ ನೀರಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಡ್ರೋನ್ ಅಂದ್ರೆ ಯಾವ ಕಂಪ್ನಿ ಸರ್ ಅದು? ಆ ಕಡೆ ಯಾರೋ ಒಬ್ರು ಡ್ರೋನ್ ಪ್ರತಾಪ್ ಅವ್ರದ್ದು ಅಂತ ಇದ್ರಲ್ಲ, ಆ ಕಂಪ್ನಿದ? ಓಕೆ ಓಕೆ. ರೆಂಟಾ ಇಲ್ಲ ಅಂದ್ರೆ ಬೈಯಿಂಗ? ಇದು ಸೇಲು ರೆಂಟು ಸರ್ವಿಸ್ ಎಲ್ಲ ಇದೆ. ಎಷ್ಟಾಗುತ್ತೆ ಇದ್ರ ಕಾಸ್ಟ್? 6.5 lakh. 6.5 lakh. ರೆಂಟ್ ಆದ್ರೆ? ರೆಂಟ್ ಆದ್ರೆ ಒಂದು ಎಕರೆಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದಂತಾದ್ರೆ 650 ಆಗುತ್ತೆ ಒಂದು ಎಕರೆಗೆ. ಅಡಿಕೆ ತೆಂಗು ಮಾವಾದ್ರೆ 1,500 ಆಗುತ್ತೆ. ನೀವೇ ಇದು ಮಾಡ್ತೀರಾ ಬಂದು? ಹೌದು ಸರ್.
ಸರ್ ಬೋರ್ಡು ಮಣ್ಣು ಟೆಸ್ಟ್ ಮಾಡಿ ಯಾವ್ದು ಗೊಬ್ಬರ ಹಾಕ್ಬೇಕು ಅಂತ ಹೇಳ್ತಾರೆ. ನೀವೇ ಬಂದು ಹೇಳ್ತೀರಾ ಇಲ್ಲ ಮಣ್ಣು ತಗೊಂಡ್ಬರ್ಬೇಕು ಅವರು? ನಮ್ಮ ಕಡೆಯಿಂದ ಬೇರೆಯವ್ರು ಬಂದು JKS ಅಂತ ಮಾಡಿದ್ದೀವಿ. Okay. ಅದರಲ್ಲಿ ಆ ಡಿಸ್ಟಿಕ್ಕಿಗೆ ಮತ್ತು ತಾಲೂಕಿಗೆ ಅವರೇ ಬಂದು ಇದನ್ನ ಮಾಡ್ತಾರೆ. ಓಕೆ, ತಾಲೂಕು ವೈಸ್ ಇದು ಮಾಡ್ತಾರೆ. ಇದು ಮಾಡ್ತಾರೆ. ಈ ಟೋಲ್ ಫ್ರೀ ನಂಬರ್ ಇದೆ ನೋಡಿ, ಇದು ಕಾಲ್ ಮಾಡಿದ್ರೆ ಓಕೆ, ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿದ್ರೆ ಅವರೇ ನಿಮಗೆ ಯಾರ ಕಡೆ ಇದ್ದಾರೆ ಅವರಿಗೆ ಸಜೆಸ್ಟ್ ಮಾಡ್ತಾರೆ. ಅಲ್ಲಿ ಹೋಗಿ ಅವ್ರು ತಗೋಬೇಕು. ಅದು ಕಿಸಾನ್ ಮತ್ತೆ ಫಾರ್ಮ್ ಆಫ್ ಕಂಪ್ನಿಯಿಂದ Okay. ಇದೊಂದು ಉಚಿತವಾಗಿ ಮಣ್ಣು ಪರೀಕ್ಷೆ ಎಸ್